ಸರ್ ಈಗ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು ಸರ್ ಆಪರೇಷನ್ ಕಮಲ 100 ಕೋಟಿ ಬೇಡಿಕೆ ಇಟ್ರು 50 ಕೋಟಿ ಬೇಡಿಕೆ ಇಟ್ರು ಸತ್ಯ ಹಿಂದಿಂದಲೂ ಪ್ರೂವ್ ಆಗಿದೆ. ಇದು ಮೊದಲನೇ ಬಾರಿ ಅಲ್ಲ. ಆಪರೇಷನ್ ಕಮಲ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಸೇರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾಂಗ್ರೆಸ್ ಮತ್ತು ಜನತಾ ದಳದವ್ರನ್ನ ಆಪರೇಷನ್ ಕಮಲ ಮಾಡತ್ತನ್ನ ಕರ್ಕೊಂಡು ಹೋಗಿದ್ದು. ಎಷ್ಟು ದುಡ್ಡು ಕೊಟ್ರು, ಚುನಾವಣೆಗೆ ಎಟ್ಟು ಹಾಕಿದ್ರು, ನನಗೆ ಅದು ಲೆಕ್ಕ ನನಗೆ ಗೊತ್ತಿಲ್ಲ. ನಾನು ಯಾಕೆ ಅಂದರೆ ಅದರಲ್ಲಿ ಗೊತ್ತಿಲ್ಲದೆ ಇರೋದ್ರಿಂದ. ಬಟ್ ಆದರೆ ಆಪರೇಷನ್ ಕಮಲ ಹಣ ಖರ್ಚು ಮಾಡಿದ್ರೆ ಚುನಾವಣೆ ಆಗಿಲ್ಲ, ಹಣ ಖರ್ಚು ಮಾಡಿದ್ರೆ ಅವರೆಲ್ಲರೂ JDS ಇಂದ BJP ಇದು ಕಾಂಗ್ರೆಸ್ ಇಂದ ಹೋಗಿಲ್ಲ. ಯಾರೋ ಒಬ್ಬಿಬ್ರು ಹೋಗಿರ್ಬೋದು, ಒಬ್ಬಿಬ್ರು ತಗೊಂಡಿರ್ಬೋದು. ಆದರೆ ಅದನ್ನೇ ಬಹುಶಃ ಅದರ ಜೊತೆಗೆ ಈ ಸರ್ಕಾರ ರಚನೆ ಆದ ತಕ್ಷಣ BJPಯರು ಮತ್ತು ಜನತಾದಳರು ಈ ಸರ್ಕಾರ ಉಳಿಯಲ್ಲ ಅಂತ ಹೇಳಿದ್ರು. ಯಾವ ಕಾರಣದಿಂದ ಹೇಳಿದ್ರು? ಆಪರೇಷನ್ ಕಮಲ ಮಾಡ್ತೀವಿ ಅಂತ ತಾನೇ ಅವ್ರ ಉದ್ದೇಶ. ಕುಮಾರಸ್ವಾಮಿಯವರು 16 ಬಾರಿ ಹೇಳಿದ್ದಾರೆ, BJPಯ ಮುಖಂಡರು ಸಹ 16 ಬಾರಿ ಹೇಳಿದ್ದಾರೆ ಈ ಸರ್ಕಾರನ ಈ ತಿಂಗಳು ತೆಗಿತೀವಿ, ಮುಂದೊಂದು ತಿಂಗಳು ತೆಗಿತೀವಿ, 6 ತಿಂಗಳು ತೆಗಿತೀವಿ, 3 ತಿಂಗಳು ತೆಗಿತೀವಿ ಅಂತ. ಈಗ ಮೊನ್ನೆ ಉಪಚುನಾವಣೆ ಬಹಳ ಪ್ರಧಾನವಾಗಿ ಕುಮಾರಸ್ವಾಮಿಯವರು ತಟ್ಟಿ ಹೇಳಿದೆ ಈ ಸರ್ಕಾರ ಉಳಿಯಲ್ಲ. ಅದಕ್ಕಿಂತ ಸಾಕ್ಷಿ ಏನ್ ಬೇಕು ನಿಮ್ಗೆ? ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ಲ. ಅವ್ರು ಎಷ್ಟು ದುಡ್ಡು ಕೊಡ್ತಾರೋ, ಯಾರ್ಯಾರಿಗೆ ಮಾತಾಡಿದಾರೋ ಸೆಕೆಂಡ್ರಿ, ಅದು ಒಂದ್ ದಿವಸ ಹೊರಗಡೆ ಬರುತ್ತೆ. ಬಟ್ ಆದ್ರೆ ಸತ್ಯ ಅವರ ಬಾಯಿನಲ್ಲೇ ಬಂದಿದೆ. ಮೊದ್ಲು ಎಷ್ಟು ಕೊಟ್ಟಿದ್ರು ಗೊತ್ತಿಲ್ಲ, ಈಗ ಅದು ಅಪ್ಗ್ರೇಡ್ ಆಗಿರುತ್ತೆ. ಈಗ ಚುನಾವಣೆಗಳು ಹಿಂದೆ ನಡೆದಂಗೆ ನಡೀತಾ ಇಲ್ವಲ್ಲ, ಅದರಿಂದ ಈಗ ಜಾಸ್ತಿ ಆಫರ್ ಕೊಟ್ಟಿರ್ಬೋದು. ಹಗರಣದಿಂದ ಯಾರ ಸರ್ಕಾರ ಉಳಿತದ? ಇವ್ರ ಹಗರಣ ಇತ್ತು, ಉಳಿತಾ? ಟರ್ಮ್ ಮುಗಿಸಿದ್ರಲ್ವಾ? ನಮ್ಮ ಹಗರಣ ಏನೂ ಇಲ್ಲ. ನಾವು ಕೊಟ್ಟಿರೋದು ಈಗ ಹಗರಣ ಆಗ್ಬೇಕು ಅಂತ ಅಂದ್ರೆ ಏನಾದ್ರೂ ಒಂದು ಪ್ರೂವ್ ಮಾಡ್ಬೇಕಲ್ಲ. ನಮ್ದು ಇಲ್ಲಿವರೆಗೆ ಏನಾರು ಒಂದು ಪ್ರೂವ್ ಮಾಡಿದ್ದಾರೆ ಯಾವ್ದಾರ? ಈಗ ಮುಖ್ಯಮಂತ್ರಿಗಳ ಬಗ್ಗೆ ಹೇಳ್ತಾರೆ, DK ಶಿವಕುಮಾರ್ ಬಗ್ಗೆ ಹೇಳ್ತಾರೆ, ನನ್ನ ಬಗ್ಗೆ ಹೇಳ್ತಾರೆ, ಹಲವಾರು ಮಂತ್ರಿಗಳು. ಯಾವ್ದಾರ ಒಂದು ನಿರ್ದಿಷ್ಟವಾದಂಥ ಪ್ರಕರಣವನ್ನ ಮುಂದಿಟ್ಕೊಂಡು ಪ್ರೆಸ್ ಮೀಟ್ ಮಾಡಿದಾರ? ಯಾವ್ದಾರ ಒಂದು ಪ್ರೂವ್ ಮಾಡಿದಾರ? ಅವರು 4-10 ಹಲವಾರು ನಾವು ಪ್ರೂವ್ ಮಾಡಿದಾಗ ಬಟ್ ಅವ್ರ ಸರ್ಕಾರ ಹೋಯ್ತಾ? ನಾವು ಪ್ರೂವ್ ಮಾಡಿದಾಗಲೇ ಸರ್ಕಾರ ತೆಗಿಯಕ್ಕಾಗಲಿಲ್ಲ. 118-20 ಇದ್ದಾಗಲೇ 12-13 ಇದ್ದಾಗಲೇ ತೆಗಿಯಕ್ಕಾಗಲಿಲ್ಲ. 136 ಜನ ಇಟ್ಕೊಂಡು ಅವ್ರು ತೆಗಿಯಕ್ಕಾಗತ್ತಾ? ಅವರು ತೆಗಿಯಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಆಪರೇಷನ್ ಕಮಲದ ಮೂಲಕ. ಭ್ರಷ್ಟಾಚಾರ ಅಂತಲ್ಲ, ಭ್ರಷ್ಟಾಚಾರ ನಾವು ಮಾಡೋ ಸಂಸ್ಕೃತಿ ಇಲ್ಲ. ಕಾಂಗ್ರೆಸ್ಗೆ ಜನಪರ ಕಾರ್ಯಕ್ರಮಗಳು ಅಭಿವೃದ್ಧಿ ನಿಟ್ಟಿನಲ್ಲಿ ಹೋಗ್ತದೆ.